ನನ್ನ ಯೂಟ್ಯೂಬ್ ಚಾನಲ್ಗೆ. ಓ ತಿರ್ಸು ಸಾಕು. 1 ಸೆಕೆಂಡ್ 2 ಸೆಕೆಂಡ್. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳ್ಕೊತ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂತ ಹೇಳಿದ್ರೆ ನಾವು ರುಪೀಸ್ ರೆಸಾರ್ಟಲ್ಲಿ ಬಂದಿದ್ದೀವಿ. ಬಂದಿದ ತಕ್ಷಣ ಒಂದು ಟ್ಯಾಗ್ ಕೊಡ್ತಾರೆ. ಟ್ಯಾಗ್ನ ಕೈಗೆ ಸುತ್ಕೊಂಡು ಮತ್ತು ವೆಲ್ಕಮ್ ಡ್ರಿಂಕ್ ಅಂತ ಆರೆಂಜ್ ಜ್ಯೂಸ್ ಕೊಟ್ಟರು. ಎಲ್ಲ ಕುಡ್ಕೊಂಡು ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಮಾಡೋಣ ಅಂತ ಹೋಗ್ತಿದ್ವಿ. ಆ್ಯಕ್ಟಿವಿಟೀಸಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಫೇಮಸ್ ಆಗಿರುವಂತಹ ಲಾರ್ಜೆಸ್ಟ್ ವೇವ್ ಪೂಲ್ ಇದೆ. ದೆನ್ 360 ಡಿಗ್ರಿ ಆ್ಯಂಗಲ್ದು ಸೈಕ್ಲಿಂಗ್ ಇದೆ. ದೆನ್ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಇದೆ. ಜಿಪ್ಲೈನ್ ಇದೆ. ನಾನೀಗ ಜಿಪ್ಲೈನಲ್ಲಿ ಒಂದು ಸಾಹಸ ಮಾಡೋಣ ಅಂತ ಹೇಳ್ಬಿಟ್ಟು ಫೋನ್ ಎತ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ಅಲ್ಲಿ ತುಂಬ ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ತುಂಬ ಮಕ್ಕಳು, ಚಿಕ್ಕ ಮಕ್ಕಳು ಎಲ್ಲ ಟ್ರಿಪ್ಸ್ಗಂತ ಬಂದಿದ್ದರು. ಕಂಪ್ನೀಸ್ ಕೊಲೀಗ್ಸ್ ಅವರೆಲ್ಲ ಕಂಪ್ನಿ ಟ್ರಿಪ್ ಅಂತ ಬಂದಿದ್ದರು. ತುಂಬಾ ಚೆನ್ನಾಗಿತ್ತು. ತುಂಬ ಕ್ರೌಡ್ ಇತ್ತು ಅಂತ ಹೇಳ್ಬೋದು. ಬಟ್ ಅದು ತುಂಬ ಚೆನ್ನಾಗಿತ್ತು. ನಾನು ಮೇಲೆ ಇಂದ ವೀಡಿಯೋ ಮಾಡ್ಕೋತಾ ಇದ್ದರೆ ಕೆಳಗಡೆ ನಮ್ಮ ಮೇಡಮ್ಮು ನಾನು ವೀಡಿಯೋ ಮಾಡೋದನ್ನು ಮಾಡ್ಕೊಂಡು ಹೋಗ್ತಿರೋದು ನೋಡ್ಬಿಟ್ಟು ಅವರು ವೀಡಿಯೋ ಮಾಡಿದರು. ಸೊ ಅದನ್ನು ಇಲ್ಲಿ ಕ್ಲಿಪ್ಪಿಂಗಲ್ಲಿ ಹ್ಯಾಡ್ ಮಾಡಿದ್ದೀನಿ. ದೆನ್ ನೆಕ್ಸ್ಟ್ ಅದೆಲ್ಲ ಆದಮೇಲೆ ನೆಕ್ಸ್ಟ್ ನಾವು ವಾಟರ್ ಗೇಮ್ಸಲ್ಲಿ ನೋಡಿ ವೇವ್ಸ್ ಸ್ಟಾರ್ಟ್ ಮಾಡ್ತಾರೆ. ವೇವ್ಸ್ಗಂದರೆ 2 o'clockಗೆ ಮತ್ತು 4 o'clockಗೆ ಅಂದರೆ ಟೈಮಿಂಗ್ಸ್ ಇಟ್ಟಿರ್ತಾರೆ. ಆ ಟೈಮಿಂಗ್ಸಲ್ಲಿ ನಾವು ನೋಡ್ಕೊಂಡು ಹೋಗಬೇಕು. ಮತ್ತು ಕಾಟನ್ ಕ್ಲಾತ್ಸ್ ಎಲ್ಲ ಅಲೋ ಇರೋದಿಲ್ಲ. ನೈಲಾನ್ ಕ್ಲಾತ್ಸ್ ಅಷ್ಟೇ ಯೂಸ್ ಮಾಡಬೇಕಲ್ಲಿ. ಕಾಟನ್ ಕ್ಲಾತ್ಸ್ ಅಲೋ ಇಲ್ಲ ಅಂತ ಅಂದರೆ ಅಲ್ಲೇ ಬೈ ಮಾಡೋದಕ್ಕೆ ಆಪರ್ಚುನಿಟೀಸ್ ಇರುತ್ತೆ. ಸೊ ತೊಗೋಬೋದು. ನೋಡಿ ಇಲ್ಲಿ ನಾವು ನಮ್ಮ ಫ್ರೆಂಡ್ಸ್, ನಮ್ಮ ಟೀಮ್ಮೇಟ್ಸ್ ಎಲ್ಲ ಫುಲ್ ಎಂಜಾಯ್ ಮಾಡ್ತಾಯಿದ್ದೀವಿ. ಉಪ್ಪಿ ಸಾಂಗ್ಸ್ ಎಲ್ಲ ಹಾಕಿದ್ರು ಅವರು. ಉಪ್ಪಿ ರೆಸಾರ್ಟ್ ಆಗಿರೋದ್ರಿಂದ ನಮಗೆ ಉಪ್ಪಿ ಸಾಂಗ್ಸ್ ಜಾಸ್ತಿ ಹಾಕ್ತಾರೆ. ಸೊ ನಮ್ಗೆ ಯಾವ ಸಾಂಗ್ಸ್ ಬೇಕೋ ನಾವು ಕೇಳಿ ಹಾಕಿಸ್ಕೊಂಡು ನಾವು ಎಂಜಾಯ್ ಮಾಡ್ಬೋದು. ಆ ಥರ ಏನಿಲ್ಲ. ದೆನ್ ಯಾರ್ಯಾರು ಬರ್ಡೇ ಇರುತ್ತೆ ದೆನ್ ಅವ್ರಿಗೆಲ್ಲ ಸೆಲೆಬ್ರೇಷನ್ ಸಹ ಮಾಡ್ಕೋಬೋದು. ದೆನ್ ಇಲ್ಲಿ ತುಂಬ ಚೆನ್ನಾಗಿತ್ತು. ನಾವು ವೇವ್ಸ್ ತುಂಬಾ ಇನ್ನು ಮುಂದೆ ಮೊನ್ನೆ ಒಂದು ಸತಿ ಹೋಗಿದ್ವಿ. ಆಗ ಭಯದಿಂದ ಹೋಗಿರಲಿಲ್ಲ ಮುಂದೆ. ಸೊ ಈ ಸತಿ ಚೆನ್ನಾಗಿದೆ, ಎಂಜಾಯ್ ಮಾಡೋಣ. ಲಾಸ್ಟ್ ಟ್ರಿಪ್ಪು ನಮ್ಮ ಆ ಟೀಮ್ ಜೊತೆ ಅಂತ ಹೇಳ್ಬಿಟ್ಟು ಫುಲ್ ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ವಿ. ಈ ಟ್ರಿಪ್ ತುಂಬಾ ಮೆಮೊರೇಬಲ್ ಅಂತ ಹೇಳ್ಬೋದು ನಾನು. ಮುಂದೆಗಡೆ ತುಂಬ ಆಳ ಇತ್ತು, ಆದ್ರೂ ಕೂಡ ವೇವ್ಸ್ ಬರ್ತಿದ್ದೆ. ತುಂಬ ಹೋಗೋಣ ಬಾ ಅಂತ ನಾವು ಫ್ರೆಂಡ್ಸ್ ಎಲ್ಲ ಮಾಡಿ ವೇವ್ಸ್ ಎಲ್ಲ ಮುಗಿಸ್ಕೊಂಡು ದೆನ್ ಅಡ್ವೆಂಚರಸ್ ಗೇಮ್ಸ್ ಎಲ್ಲ ಆಡ್ತಾಯಿದ್ವಿ. ಇದ್ರಲ್ಲಿ ತುಂಬಾ ಭಯ ಆಗುತ್ತೆ. ಒಂದು ಸ್ಟಾರ್ ಸುವರ್ಣದಲ್ಲಿ ಒಂದು ಶೋ ಬರ್ತಿತ್ತಲ್ವ, ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಅಂತ ಹೇಳ್ಬಿಟ್ಟು, ಅದರಲ್ಲೆಲ್ಲ ಈ ಥರ ಆ್ಯಕ್ಟಿವಿಟೀಸ್ ಬರ್ತಿತ್ತು. ಸೊ ನಾವು ಈ ಥರ ಆ್ಯಕ್ಟಿವಿಟೀಸ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ವಿ. ಅಲ್ಲಿ ನನ್ನ ಫ್ರೆಂಡು ಮೇಲೆಗಡೆ ನನ್ನ ಥರನೇ ಸಾಹಸ ಮಾಡೋಕ್ಕೆ ವೀಡಿಯೋ ಮಾಡಿಕೊಂಡು ಜಿಪ್ಲೈನಲ್ಲಿ ಸಿಗಾಕೋಗ್ಬಿಟ್ಟಿದ್ಲು. ಆಮೇಲೆ ಅವ್ರು ಹಗ್ಗ ಹಾಕೆಲ್ಲ ಬಿಡಿಸಿದ್ರು. ಮಧ್ಯಾಹ್ನ ಊಟಕ್ಕೆ ಅಂತೇಳ್ಬಿಟ್ಟು ವೆಜ್ಜು ಮತ್ತು ನಾನ್ ವೆಜ್ ಕಾಂಬೋ ಎರಡೂ ಇರುತ್ತೆ. ನಾವು ನಾನ್ ವೆಜ್ ಕಾಂಬೋನ ಚೂಸ್ ಮಾಡ್ಕೊಂಡ್ವಿ. ಬಟ್ ಎಲ್ಲನೂ ಅನ್ಲಿಮಿಟೆಡ್ ಇರುತ್ತೆ. ಊಟ ಎಲ್ಲ ಮಾಡಿಕೊಂಡು ಮತ್ತು ನೈಟ್ DJ ಮತ್ತು ಕ್ಯಾಂಪ್ ಫೈರ್ ಎಲ್ಲ ಇರುತ್ತೆ. ಇಲ್ಲಿ ಯಾವುದೋ ಫ್ಯಾಮಿಲಿ ಮೆಂಬರ್ಸ್ ಅವ್ರ ಗ್ರೂಪ್ಸ್ ಎಲ್ಲ ಇತ್ತು. ಅವರೆಲ್ಲ ಡಬ್ ಸ್ಮ್ಯಾಶು ಎಲ್ಲ ಆಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ಸೊ ನಾವು ಅದು ಸ್ವಲ್ಪ ಹೊತ್ತು ಅಲ್ಲೆಲ್ಲ ನೋಡಿಕೊಂಡು ಮತ್ತು ನಾವು DJಗೆ ಹೋಗೋಣ ಒಳಗಡೆ ಅಂತ ಹೇಳ್ಬಿಟ್ಟು DJ ಎಲ್ಲ ಮಾಡಿಕೊಂಡು ಇದ್ವಿ. DJಗೆ ಹೋದರೆ ಸ್ವಲ್ಪ ಸಾಂಗ್ಸ್ ಎಲ್ಲ ನಮ್ಗೆ ಯಾವ್ಯಾವ ಬೇಕೋ ನಾವೇ ಸೆಲೆಕ್ಟ್ ಮಾಡಿಕೊಂಡು ನಾವೆಲ್ಲ ನಮ್ಗೆ ಯಾವ ಥರ ಸಾಂಗ್ಸ್ ಬೇಕೋ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ನಾವೇ ಡ್ಯಾನ್ಸ್ ಮಾಡ್ಕೋಬೋದು. ಇಲ್ಲಿ ಫಸ್ಟ್ ಯಾರೂ ಡ್ಯಾನ್ಸ್ ಆಡೋಕ್ಕೆ ಹೋಗಲಿಲ್ಲ. ಒಂದು 2-3 ಜನ ಆಡ್ತಿದ್ರು. ಆಮೇಲೆ ಅವ್ರಿಗೆ ಅದೆಲ್ಲ ನೋಡ್ತಾ ಜೋಶ್ ಬಂದುಬಿಟ್ಟು ಮತ್ತು ನನ್ನ ಫ್ರೆಂಡ್ಸು ಮತ್ತು ನಾವೆಲ್ಲ ಹೋಗಿ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಲ್ಲಿ ಮತ್ತು ಚಂದನ್ ಶೆಟ್ಟಿ ಸಾಂಗ್ಸ್ ಎಲ್ಲ ಹಾಕಿದ್ರು. ತುಂಬಾ ರ್ಯಾಪ್ ಸಾಂಗ್ಸ್ ಎಲ್ಲ ಇತ್ತು. ಫುಲ್ ಚೆನ್ನಾಗಿ ಎಂಜಾಯ್ ಮಾಡಿದರು. ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ಸ್ ಕೊಟ್ಬಿಟ್ಟು ವೀಡಿಯೋ ಮಾಡು ಅಂತ ಹೇಳಿದರು. ಸೊ 4-5 ಫೋನ್ ನನ್ನ ಹತ್ರನೇ ಇತ್ತು. ಸೊ ನಾನು ನನ್ನ ಫೋನಲ್ಲಿ ವೀಡಿಯೋ ಮಾಡಿಕೊಂಡು ಅವ್ರ ಫೋನಲ್ಲೆಲ್ಲನೂ ವೀಡಿಯೋ ಮಾಡ್ತಿದ್ದೆ. ವೀಡಿಯೋಸ್ ಎಲ್ಲ ಮಾಡಿಕೊಂಡು ನೋಡಿ ಎಲ್ಲ ಫುಲ್ ಚಂದನ್ ಶೆಟ್ಟಿ ಸಾಂಗ್ಸ್ ಅಂದರೆ ಫುಲ್ಲು ಮಾಸ್ ಒಂಥರ ರ್ಯಾಪ್ ಥರ ಇರುತ್ತೆ. ಫುಲ್ ಕುಣಿಬೇಕು ಅಂತ ಅನಿಸುತ್ತೆ. ಸೊ ಇವರೆಲ್ಲ ಎಂಜಾಯ್ ಮಾಡ್ತಾಯಿದ್ರು. ಕಡೆ ಅವರೆಲ್ಲ DJ ಆಡ್ತಾಯಿದ್ದೆ. ಇಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಜಸ್ಟ್ ವೀಡಿಯೋಸ್ ಮಾಡ್ಕೊಳೋದು, ಸ್ನ್ಯಾಪ್ ವೀಡಿಯೋಸ್ ಮಾಡೋದು ಅಂತೆಲ್ಲ ಮಾಡ್ತಿದ್ವಿ 3 ಜನ. ಇಲ್ಲಿ ಮಾನಸ ನನ್ನನ್ನು ಬಿಟ್ಟು ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಸೊ ಅವಳು ಬಂದಳು. 4 ಜನನೂ ಸೇರಿ ವೀಡಿಯೋಸ್ ಮಾಡ್ಕೊಂಡ್ವಿ. ಮತ್ತು ಫೋಟೋ ತೊಗೊಳೋಣ, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಫೋಟೋಸ್ ಎಲ್ಲ ತೊಗೊಂಡೋಗಿ ಹೋಗ್ತಾಯಿದ್ವಿ. ಫೋಟೋಸ್ ಎಲ್ಲ ತೊಗೊಂಡು ಯಾವ ಥರ ತೆಗ್ದಿದೆ ತೋರಿಸು ಅಂತ ಹೇಳ್ಬಿಟ್ಟು ರಿವ್ಯೂಸ್ ಎಲ್ಲ ನೋಡ್ಕೊಂಡು ಹೋಗ್ತಾಯಿದ್ವಿ. ಆಮೇಲೆ ಮತ್ತು ನೈಟ್ಗೂ ನಾವು ಚಿಕನ್ ತಿಂದ್ವಿ. ಅಲ್ಲಿ ರೋಟಿ, ಪಾಯಸ ಮತ್ತು ಬಿರಿಯಾನಿ, ಎಗ್ ಕರಿ, ಎಗ್ ಫ್ರೈಡ್ ರೈಸ್ ಎಲ್ಲ ಇತ್ತು. ಆಮೇಲೆ ಮತ್ತು ನಾವು ನೈಟ್ ರೂಮ್ಗೆ ಬಂದುಬಿಟ್ಟು ದಂಶರತ್ ಆಡಿಕೊಂಡು ಮತ್ತು ಹಾಗೆ ಸ್ವಲ್ಪ ಹೊತ್ತೆಲ್ಲ ಮಾತಾಡಿಕೊಂಡು ಮಲ್ಕೊಂಡ್ವಿ. ಮತ್ತು ಇದು ಬೆಳಗ್ಗೆದು ಮಾರ್ನಿಂಗು ನೆಕ್ಸ್ಟ್ ಡೇದು. ಅಲ್ಲಿ ನೆಕ್ಸ್ಟ್ ಡೇ ನಾವೇನು ಸ್ವಿಮ್ಮಿಂಗ್ ಪೂಲಲ್ಲಿ ಎಲ್ಲ ಇಳಿಯೋಕ್ಕೆ ಹೋಗಿರಲಿಲ್ಲ. ಯಾರ್ಯಾರಿಗೆ ಇಷ್ಟ ಇತ್ತೋ ಅವರೆಲ್ಲ ಇಳಿದ್ಬಿಟ್ಟು ಆಟ ಆಡ್ತಿದ್ರು.
ಸೊ ನಾವು ನಿನ್ನೆ ಎಲ್ಲ ನೀರಲ್ಲಿ ಆಟ ಆಡಿದ್ವಲ್ಲ ಅಂತೇಳ್ಬಿಟ್ಟು ನಾವೇನು ಇಳಿಯೋಕ್ಕೆ ಹೋಗಲಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ ಬ್ರೇಕ್ಫಾಸ್ಟು ಕೂಡ ಅನ್ಲಿಮಿಟೆಡ್ಡೇ. ಇಡ್ಲಿ, ಉಪ್ಪಿಟ್ಟು, ಕೇಸರಿಬಾತು, ಚಟ್ನಿ, ಸಾಂಬಾರು, ಮೊಟ್ಟೆ ಎಲ್ಲ ಕೊಟ್ಟಿದ್ದರು. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಆಟ ಆಡೋಣ ಅಂತ ಹೋದ್ವಿ. ಇವಳು ನನ್ನ ಫ್ರೆಂಡು, ಅವಳು ಎಲ್ಲೂ ಮರಳು ಸಿಗೋಲ್ಲ ಈ ಸತಿ, ಎಲ್ಲ ಫುಲ್ಲು ಕಾಂಕ್ರೀಟ್ ರೋಡ್ಸು ಹಂಗೆ ಹಿಂಗೆ, ಎಲ್ಲಾದರೂ ಎಂಜಾಯ್ ಮಾಡೋಣ ಬಾ ಓಡಾಡಿಕೊಂಡು ಅಂತ ಹೇಳ್ಬಿಟ್ಟು ಹೋಗ್ತಿದ್ಲು. ಆಮೇಲೆ ನಮ್ಮ ಅಕ್ಕ ಸೀನಿಯರ್ ಒಬ್ಬರು ಮತ್ತು ಅವರಿಬ್ಬರೂ ಕೂಡ ಅಲ್ಲಿ ಚಿಕ್ಕ ವಯಸ್ಸಲ್ಲಿ ಮರಳು ಆಟ ಆಡ್ತಾ ಇದ್ರಲ್ಲ, ಅದೆಲ್ಲ ನೆನಪು ಮಾಡ್ಕೊಂಡು ಯಾವ ಥರ ಆಟ ಆಡೋದು ಮರ್ತು ಹೋಗಿದ್ದೀವಿ, ಮತ್ತೆ ಆಡೋಣ ಬನ್ನಿ, ಅದನ್ನೆಲ್ಲ ರೀಕ್ರಿಯೇಟ್ ಮಾಡೋಣ ಮೆಮೊರೀಸು ಅಂದ್ಬಿಟ್ಟು ಅವರೆಲ್ಲ ಆಡ್ತಿದ್ರು. ಸೊ ನಾನು ನನ್ನ ಫ್ರೆಂಡ್ ಇನ್ನೊಬ್ಳು ಕೂತ್ಕೊಂಡು ನೋಡ್ತಾ ಇದ್ವಿ ಅವ್ರು ಯಾವ ಥರ ಆಟ ಆಡ್ತಿದ್ರು, ಯಾರು ವಿನ್ ಆಗ್ತಿದ್ರು ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು. ನೀವು ಯಾರಾದರೂ ಹಾಲಿಡೇಸ್ಗೆ ಮತ್ತು ಸಮ್ಮರ್ ಹಾಲಿಡೇಸ್ಗೆ ಎಲ್ಲನೂ ಬೇರೆ ಕಡೆ ರೆಸಾರ್ಟ್ಸ್ ಅಂತ ಇಲ್ಲಿ ಚೆನ್ನಾಗಿದೆ, ರೆಸಾರ್ಟ್ಸ್ ಬಂದು ಎಂಜಾಯ್ ಮಾಡ್ಬೋದು. ಮತ್ತು ಇದು ಜಂಪಿಂಗ್ ಅಂದರೆ ತುಂಬಾ ಭಯ ಆಗುತ್ತೆ. ಇದೂ ಸಣ್ಣಕ್ಕಿರೋರು ಹೋದರೆ ಅಂತೂ ಫುಲ್ ತಿರುಗಿಸ್ಬಿಡುತ್ತೆ ಅದು. ಮತ್ತು ಅದೆಲ್ಲ ಆದಮೇಲೆ ಮತ್ತೆ ನಾವು ನೆಕ್ಸ್ಟ್ ಡೇನೂ ಜಿಪ್ಲೈನ್ಗೆ ಹೋದ್ವಿ. ಅದೇನೇ ತುಂಬ ಚೆನ್ನಾಗಿರುತ್ತೆ, ಅದರಲ್ಲಿ ಹೋಗಬೇಕು. ಅಡ್ವೆಂಚರಸ್ ಗೇಮ್ಸ್ ಅಂದರೆ ತುಂಬಾ ಇಷ್ಟ ನನಗೆ. ಸೊ ಹೋಗಿ ಅದರೆಲ್ಲ ವೀಡಿಯೋಸ್ ಮಾಡ್ಕೋತಾ ಇದ್ವಿ. ಮತ್ತು ಇದು ನಮ್ಮ ಸೀನಿಯರ್ ಇಬ್ಬರೂ ಜೊತೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಅಲ್ಲಿ ಆ ಕಡೆ ನಾವು ಪಿಕಪ್ ಮಾಡ್ಕೊಳ್ಳೋರು ಒಬ್ಬರೇ ಇದ್ದಿದ್ದರಿಂದ ಫಸ್ಟು ಅಕ್ಕ ಹೋದರು, ಆಮೇಲೆ ನಾನು ನೆಕ್ಸ್ಟ್ ಅದ್ರ ಜೊತೆನೇ ಹಿಂದೆ ವೀಡಿಯೋ ಮಾಡಿಕೊಂಡು ಹೋದೆ. ನಾನು ವೀಡಿಯೋ ಮಾಡಬೇಕಾದ್ರೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿಬಿಟ್ಟಿದ್ದೆ. ಸೆಲ್ಫಿ ಕ್ಯಾಮ್ರಾ ಆನ್ ಮಾಡೋದು ಬಿಟ್ಬಿಟ್ಟು ನಾನು ಬ್ಯಾಕ್ ವೀಡಿಯೋನ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಿದ್ದೆ. ಆಮೇಲೆ ಸೆಂಟ್ರಲ್ಲಿ ನನಗೆ ಗೊತ್ತಾಯಿತು ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂದ್ಬಿಟ್ಟು. ಮತ್ತು ನಾನು ಸೆಲ್ಫಿ ವೀಡಿಯೋನ ಮಾಡಿಕೊಂಡು ಮತ್ತು ನಾನು ಅಲ್ಲಿ ರೀಚ್ ಆದೆ. ತುಂಬಾ ಚೆನ್ನಾಗಿರುತ್ತೆ ಜಿಪ್ಲೈನು. ಯಾರ ಹತ್ರ ನೀವು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಈ ಜಂಪಿಂಗ್ ನಂಗೆ ತುಂಬಾ ಭಯ, ತುಂಬಾ ಫೋರ್ಸಾಗಿ ಎಳೆದು ಬಿಡ್ತಾರೆ, ಅದಕ್ಕೆ ನಾನು ಅದಕ್ಕೆ ಹೋಗಲಿಲ್ಲ. ಮತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಅಡ್ವೆಂಚರಸ್ ಗೇಮ್ಸ್ಗೆ ಬಂದ್ವಿ. ಮತ್ತು ಇದು ನಾವು ನೆನ್ನೆ ಆಡೋಕ್ಕೆ ಹೋದ್ವಿ, ಆಗಲಿಲ್ಲ ಅಂದ್ಬಿಟ್ಟು ಇವತ್ತು ಟ್ರೈ ಮಾಡೋಣ ಅಂತ ಬಂದ್ವಿ. ಮತ್ತು ಇದೆಲ್ಲ ಮುಗಿಸ್ಕೊಂಡು ನಾವು ಚೆಕ್ಔಟ್ ಆದ್ವಿ. ಚೆಕ್ಔಟ್ ಆಗಬೇಕಾದ್ರೆ ಫುಲ್ಲು ಬೇಜಾರಿಂದ ಈಗ ಲಾಸ್ಟ್ ಟ್ರಿಪ್ಪು ಅಂತ ಅಂದ್ಕೊಂಡು ಎಲ್ಲರೂ ಫುಲ್ ಫೀಲ್ ಮಾಡಿಕೊಂಡು ಬಂದ್ವಿ. ಆದ್ರೂ ಚೆನ್ನಾಗಿತ್ತು. ಈ ಸತಿ ಲಾಸ್ಟ್ ಟ್ರಿಪ್ ಆಗಿರೋದ್ರಿಂದ ನಾವು ಫ್ರೆಂಡ್ಸ್ ಎಲ್ಲನೂ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಎಲ್ಲರೂ ಫುಲ್ ಎಂಟರ್ಟೈನ್ಮೆಂಟ್ ಆಗಿತ್ತು ಈ ಟ್ರಿಪ್ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಬಂದುಬಿಟ್ಟು ರುಪಿ ರೆಸಾರ್ಟಲ್ಲಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಏನು ಮಾಡಿದ್ವಿ, ಯಾವ ಥರ ಗೇಮ್ಸ್ ಆಡಿದ್ವಿ, ಯಾವ ಥರ ಫುಡ್ ತಿಂದ್ವಿ, ಆ ಥರ ಎಲ್ಲ ವೀಡಿಯೋಸ್ ಆಗಿತ್ತು. ಸೊ ಇದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲನೂ ಇದನ್ನು ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಒಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.